ಧಾರವಾಡದಲ್ಲೊಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಅದು ಒಂದು ಪ್ಯಾರಾಮೆಡಿಕಲ್ ಓದುವ ಹುಡುಗಿಯನ್ನ, ಮುಸ್ಲಿಂ ಹುಡುಗಿಯನ್ನ ವೀಲಿನಿಂದ ಸುತ್ತಿ ಕೊಲೆ ಮಾಡಲಾಗಿದೆ. ಆ ಕೊಲೆ ಮಾಡಿದ್ದು ಯಾರು ಅಂತ ಗೊತ್ತಾ? ಬೇರೆ ಯಾರಲ್ಲ ಕಣ್ರಿ, ಆ ಹುಡುಗಿ ಮದುವೆಯಾಗಬೇಕಿದ್ದ ಹುಡುಗನೇ ಅವಳನ್ನ ವೇಲಿನಿಂದ ಸುತ್ತಿ ಕೊಲೆ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಈ ತರ ಕೇಸ್ಗಳು ಯಾವಾಗಲೂ ನಡೀತಾನೆ ಇರ್ತವೆ. ಇದಕ್ಕೆ ಕೊನೆನೇ ಇಲ್ವಾ ಅನ್ನೋ ತರ ನಾವು ಪ್ರಶ್ನೆ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆ ಹುಡುಗ ಏನ್ ಮಾಡ್ತಾನೆ ಗೊತ್ತೇನ್ರಿ, ಮನೆಯವ್ರಿಗೆ ತನ್ನ ಮಗಳು ಬಂದಿಲ್ಲ ಅಂತ ಹೇಳಿ ಆತಂಕ ಸೃಷ್ಟಿಯಾದಾಗ, ತನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತೇಳಿ ಸ್ಟೇಷನ್ಗೆ ಹೋದಾಗ್ಲೂ ಕೂಡ ಕೊಲೆ ಮಾಡಿದ ಆರೋಪಿ ಸಾಬೀರ್ ಮುಲ್ಲಾ ತನ್ನ ಕುಟುಂಬದೊಂದಿಗೆ ಆ ಹುಡುಗಿಯ ಕಳೆದೋಗಿದ್ದಾಳೆ ಅಂತೇಳಿ ಕಂಪ್ಲೇಂಟ್ ಕೂಡ ಕೊಡ್ತಾನೆ. ಅದ್ರ ಜೊತೆಗೆ ಪೊಲೀಸರು ಕೂಡ ಬಂದು ಹುಡುಕುವಾಗ ಪೊಲೀಸರ ಜೊತೆನೆ ಇದ್ದು ಆ ಹುಡುಗಿನ ಹುಡುಕೋದಕ್ಕೆ ತುಂಬಾ ಸಹಾಯ ಮಾಡ್ತಾನೆ. ಹೀಗೆ ವಿಚಾರಣೆ ಮಾಡಬೇಕಾದ್ರೆ ಪೊಲೀಸರು ಆ ಸಾಬೀರ್ ಮುಲ್ಲಾನ ಒಂದ್ಸತಿ ವಿಚಾರಿಸಿದಾಗ ಸತ್ಯ ಬಾಯಿ ಬಿಟ್ಟಿದ್ದಾನೆ. ನೋಡ್ರಿ, ಮದುವೆ ಆಗಬೇಕಾಗಿದ್ದ ಹುಡುಗಿ ಇವತ್ತು ಮಸಣ ಸೇರಿದ್ದಾನೆ. ನಿನ್ನೆ ನಮ್ದು ಅನಾಲಿಸಿಸ್ ಪ್ರಕಾರ ಸಾಬೀರ್ ಅಂತ ಹುಡುಗಿದು ಫ್ರೆಂಡ್ ಕಳೆದ 3-4 ವರ್ಷದಿಂದ ಹುಡುಗಿ ಜೊತೆಗೆ ಸಂಪರ್ಕದಲ್ಲಿ ಇದ್ರು. ನಮ್ಮ ಬಂದ ಮಾಹಿತಿ ಪ್ರಕಾರ ಅವ್ರಿಗೆ ಮದುವೆ ಮಾಡಕ್ಕೆ ಇಷ್ಟ ಇತ್ತು. ಆ ಮದುವೆ ಮಾಡೋ ಇಷ್ಟ ಅಲ್ಲಿ ಸ್ವಲ್ಪ ಅಸಮಾಧಾನ ಅಂದ್ರೆ ಸಾಬೀರ್ ಅವರೇ ಆ ಲೇಡಿ ಜಾಕಿಯಾಗಿ 20ನೇ ತಾರೀಕಿಗೆ ಸಾಯಂಕಾಲ ಮರ್ಡರ್ ಮಾಡಿದ್ದಾರೆ. ನಿನ್ನೆ ನೈಟ್ ಅರೌಂಡ್ 12 ಗಂಟೆಗೆ ನಾವೇ ಆ ಸಾಬೀರ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಬೇಸಿಸ್ ಮೇಲೆ ಬಂಧನ ಮಾಡಿಸಿದೀವಿ. ಈಗ ಅದು ಲೀಗಲ್ ಪ್ರೊಸೆಸ್ ನಡೀತಾ ಇದೆ. ಆದಷ್ಟು ಬೇಗ ಅವರಿಗೆ ಜೆಸಿಗೆ ತಲುಪಿಸ್ತಾರೆ. ರೀಸನ್ ಆರೋಪಿನೂ ಹೇಳ್ಬೋದು ಅವರಿಗೆ ಇಷ್ಟ ಹೆಂಗೆ ಬಂತು. ಬಟ್ ನಾವೇ ಫಸ್ಟ್ ನಮ್ಗೆ ಸುಮ್ಮನೆ ಯಾರಿಗೆ ಆಗಲ್ಲ, ಎವಿಡೆನ್ಸ್ ಬೇಸಿಸ್ ಮೇಲೆ ನಾವೇ ನಮ್ಮ ಕಾರ್ಯಾಚರಣೆ ಮಾಡ್ತೀವಿ. ಸೊ ಅದು ಎವಿಡೆನ್ಸ್ ಸಿಕ್ಕ ತಕ್ಷಣ ನಾವೇ ನಮ್ಮ ಕಾರ್ಯಾಚರಣೆ ಮಾಡಿಸಿದ್ವಿ. ಅದ್ರ ಪ್ರಕಾರ ಆರೋಪಿಗೆ ಸಿಕ್ಯೂರ್ ಆಗಿದೆ. ಆಸ್ ಆಫ್ ನಾವು ನಮ್ಗೆ ಏನ್ ಎವಿಡೆನ್ಸ್ ಸಿಕ್ಕಿದೆ ಅಂದ್ರೆ ಕ್ಲಿಯರ್ ಟೆಕ್ನಿಕಲ್ ಎವಿಡೆನ್ಸ್ ಇದೆ. ಇದರಲ್ಲಿ ಒಬ್ಬರೇದು ಪಾತ್ರ ಕಂಡು ಬರ್ತಾ ಇದೆ. ಬಟ್ ನಮ್ಮ ಇನ್ವೆಸ್ಟಿಗೇಷನ್ ಯಾವಾಗ್ಲೂ ಕ್ಲೋಸ್ ಆಗಲ್ಲ. ಈವನ್ ಚಾರ್ಜ್ ಶೀಟ್ ಆದ್ಮೇಲೆ ನಮ್ದು ಯಾವ ಎವಿಡೆನ್ಸ್ ನಮ್ದು ಕ್ಲೋಸ್ ಆಗಲ್ಲ. ಯಾವಾಗ ನಮ್ಗೆ ಏನಾದ್ರೂ ಎವಿಡೆನ್ಸ್ ಸಿಕ್ಕಿದ್ರೆ ನಾವು ಓಪನ್ ಇದೀವಿ. ತಮ್ಮ ಹತ್ರ ನಾನು ಪಬ್ಲಿಕ್ ಅಥವಾ ಯಾರು ಏನ್ ಮಾತಾಡ್ತಾ ಇದ್ದಾರೆ ಅವರಿಗೆ ವಿನಂತಿ ಇದೆ, ತಮ್ಮ ಹತ್ರ ಏನ್ ಎವಿಡೆನ್ಸ್ ಇದೆ ದಯವಿಟ್ಟು ನಮ್ಮ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹತ್ರ ಬನ್ನಿ, ನಮ್ಮ ತನಿಖಾಧಿಕಾರಿ ಹತ್ರ ಬನ್ನಿ, ನಾವೇ ಪರಿಶೀಲನೆ ಮಾಡ್ತೀನಿ. ಅದರ ಬೇಸಿಸ್ ಮೇಲೆ ಅಗತ್ಯ ಕ್ರಮ ತಗೊಳ್ತೀವಿ. ಈಗ ಸದ್ಯಕ್ಕೆ ನಮ್ಗೆ ಏನ್ ಎನ್ಕ್ವೈರಿ ಆಗಿದೆ ಅದರಲ್ಲಿ ಇಬ್ರು ಮಧ್ಯದಲ್ಲಿ ನಡೆದ ಘಟನೆ ಇದೆ. ಆವಾಗ ಸ್ಪಾಟ್ ಅಲ್ಲಿ ಇಬ್ರು ಇದ್ರು ಯಾವಾಗ ಇದು ಕೊಲೆ ಆಗಿದೆ. ಸೊ ಇನ್ನು ಫರ್ದರ್ ನಮ್ದು ಇನ್ವೆಸ್ಟಿಗೇಷನ್ ಆನ್ ಇದೆ. ಸ್ಟಿಲ್ 24 hours ಆಗಿಲ್ಲ, 24 ತಾಸು. ಮೇಲ್ನೋಟಕ್ಕೆ ಅಂದ್ರೆ ಮಾಹಿತಿ ಇದೆ ಮದುವೆ ಫಿಕ್ಸ್ ಆಗಿತ್ತು. ಎಂಗೇಜ್ಮೆಂಟ್ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ. ಅದು ನಾನು ಹೇಳಲ್ಲ, ಇನ್ವೆಸ್ಟಿಗೇಷನ್ ಪಾರ್ಟ್ ಇದೆ. ಅದು ನಾವೇ ಚಾರ್ಜ್ ಶೀಟ್ ಆದ್ಮೇಲೆ ಅಲ್ಲಿ ಹತ್ರ ನಿಯರ್ ಸ್ಪಾಟ್ ಮರ್ಡರ್ ಮಾಡಿದ ಸ್ಪಾಟ್ ಬೇರೆ, ಅಲ್ಲಿ ಬಿಟ್ಟು ಬೇರೆ. ಇಂಟರ್ಕೋರ್ಸ್ ಮೆಡಿಕಲ್ ಎವಿಡೆನ್ಸ್ ಅಲ್ಲಿ ನಮ್ಗೆ ಅದು ಮಾತಾಡ್ತೀವಿ ಡಾಕ್ಟರ್ ಜೊತೆಗೆ. ಆ ತರ ಮೆಡಿಕಲ್ ಅಲ್ಲಿ ನಮ್ಗೆ ಏನೋ ಬೇರೆ ಹುಡುಗಿ ಜೊತೆ ಅದೇ ನಾವೇ ಪರಿಶೀಲನೆ ಮಾಡ್ತೇವೆ. ಅದು ನಾವೇ ಅಂದ್ರೆ ನಮ್ಗೆ ಗೊತ್ತಿಲ್ಲ. ಇನ್ನೊಬ್ಬ ಆರೋಪಿ ಚಿಕ್ಕುಡಿಯಲ್ಲಿ ಅರೆಸ್ಟ್ ಆಗಿದ್ದಾನಂತಲ್ಲ, ನಮ್ಗೆ ಏನು ಮಾಹಿತಿ ಬಂದಿಲ್ಲ. ಅದ್ರ ಪ್ರಕಾರ ತಮ್ಮ ಹತ್ರ ಇದೆ, ದಯವಿಟ್ಟು ನನ್ನ ಹತ್ರ ಬನ್ನಿ, ನಾನು ಪರಿಶೀಲನೆ ಮಾಡ್ತೀನಿ. ಮುಲ್ಲಾ ನನ್ನ ಮಗಳ್ರಿ, ಜಕಿಯಾ ಮುಲ್ಲಾ ಅಂತ. ಏನಾಗೈತಿ, ಯಾವಾಗ ಗೊತ್ತಾಗ್ತದೆ? ಇದು ನಾವು ಸಾಯಂಕಾಲ ನಂಗೆ ಮಧ್ಯಾಹ್ನ ನನ್ನ ಊಟ ಮಾಡಿ 4 ಗಂಟೆ ಮೇಲೆ 4:15 ಆಕಿ ನಾ ಹೋಗಿದ್ದೆ ನನ್ನ ಹುಡುಗರು ಕರ್ಕೊಂಡು ಬರಕ್ಕೆ ಶಾಲಿಗೆ 4:15, 4:15. ಆಮೇಲೆ ಆಕಿ ಮನೆಯಿಂದ ಲ್ಯಾಬ್ ಹೋಗ್ತೀನಂತ ಮನ್ಯಾಗ ಹೇಳಿ ಹೋಗ್ಯಾಳ. ಯಾವ ಲ್ಯಾಬಿಗೆ ಹೋಗ್ತಾಳ ಗೊತ್ತಿಲ್ಲ, ಯಾವ ಲ್ಯಾಬ್ ಯಾವ ಕಡೆ ಲ್ಯಾಬ್ ಅದು ಏನು ಗೊತ್ತಿಲ್ಲ. ಈಗ ನಮ್ಗೆ ಆ ಲ್ಯಾಬ್ಗೆ ಹೋಗಿ ಅಲ್ಲಿಂದ ಯಾರು ಕರ್ಕೊಂಡು ಬಂದಿಲ್ಲ ಇದು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಎಂಗೇಜ್ ಇಲ್ಲ, ಹಂಗ ಮಾತುಕತೆ ಎಂಗೇಜ್ಮೆಂಟ್ ಆಗಿಲ್ಲ. ಇಲ್ಲೇ ಊರು ನಮ್ಮ ಫ್ರೆಂಡರಿ ಮುಲ್ಲಾ ಅಂತ ಅವ್ರ. ನಮ್ ಗಾಂಧಿ ಚೌಕ್ ಪ್ಯಾರಾಮೆಡಿಕಲ್ SSLC ಆದ್ಮೇಲೆ ಇಲ್ಲ, ಪ್ಯಾರಾಮೆಡಿಕಲ್ ಮುಗೀತಿಲ್ಲ.
ಇದ್ರ ಮೇಲೆ ಅಲ್ಲಿ ಜಾಬ್ ಸಲುವಾಗಿ ಅಲ್ಲಿ ಇಲ್ಲಿ ಅಡ್ಡಾಡಕತ್ತಿದ್ದೆ ಆಕಿ. ಈಗ ಯಾರಿಗೆ ಅದು ಇನ್ವೆಸ್ಟಿಗೇಷನ್ ಇವ್ರು ಮಾಡಿದ ಮೇಲೆ ಗೊತ್ತಾಗೋದಿದೆ ಆಕಿ ಹಿಂದೆ ಯಾರು ಇದ್ರ ಏನೇನಂತ ಸಂಶಯ ಅಂದ್ರೆ ನೋಡ್ರಿ. ಈಗ ಹೊರಗೆ ಏನೇನ್ ಆಕೈತಿ ನಾವು ನೋಡಕ್ಕ ನಮ್ಗೆ ಕುಂತ್ರ ನಾವು ಏನ ಅದ ಬಂದಿದೆ ಅದಕ್ಕೆ ನೋಡಕ್ ನಿಮ್ಗೆ ಆಗಿಲ್ಲ ಯಾರಿಗೆ ಆಗುದಿಲ್ಲ. ಈಗ ಏನ್ ಆಗ್ತೈತಿ ಅಂದ್ರೆ ಈಗ ಪೊಲೀಸರು ಏನು ಹುಡುಗಿ ಭಾಳ ಡಿಸೆಂಟ್ ರೀ. ಇಲ್ಲ ಈಗ ಅದು ಇನ್ವೆಸ್ಟಿಗೇಷನ್ ಆದ ನಂತರನೂ ಗೊತ್ತಾಗುದು ಸರ್. ಈಗ ಯಾರ ಮೇಲೆ ನಾವು ಹೇಳಕಂದ್ರೆ ನಾವು ನೋಡಿಲ್ಲ ಅವ್ರಿಗೆ ನಮ್ ಕಂಡಿಲ್ಲ ಅವ್ರು. ಅಣ್ಣ ಏನೈತಿಲ್ಲ ಬ್ರದರ್ ಯಾರು ಹಾ ಹೌದ್ರಿ.